ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದ್ರೆ ಅಲ್ಲಿ ಒಂದು ವೈದ್ಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನ ಹೂತು ಹಾಕಿದಾನೆ ಅಂದ ತಕ್ಷಣ ಎಲ್ಲಾ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂತವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟ್. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ. ನಾವು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ ಅಂತ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಬಹಳ ಕಾರಣಗಳಿಗೆ ಬಹಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ. ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್, ತಮಿಳ್ನಲ್ಲಿ ಮಾತಾಡೋಣ. ಅದೇ ಇವ್ರನ್ನ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರು, ತಮಿಳ್ನಲ್ಲಿ ಕೇಳಿಸ್ಕೊಂಡೆ. ಏನಪ್ಪ ನಾನು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನ್ ಗೊತ್ತು ನನಗೆ ಇಷ್ಟು. ಹಾಗೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನ್ಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೆ. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕೀಗ? ಇಮಿಡಿಯೇಟ್ ಆಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡು ಬಂದು, ನೀವು ಮಂಡ್ಯದವರ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದ್ರ ಜೊತೆ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ಅದನ್ನು ತೆರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀನಿ, ಏನಾಯ್ತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನನ್ನು ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದ್ರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳದ ಆಂದೋಲನಕ್ಕೆ ಹೋಗಲಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕಂದ್ರೆ ಒಟ್ಟಿಗಾಂತರ ಭಕ್ತರು ಬರೋ ಸ್ಥಳ ಅದು.